ಭಾರತ ವರ್ಸಸ್ ನ್ಯೂಜಿಲೆಂಡ್ 5ನೇ ಟಿ 25ಗೆ. ಭಾರತದ ನಿರೀಕ್ಷಿತ 11 ಸೂರ್ಯಕುಮಾರ್ ಯಾದವ್ ನೇತೃತ್ವದ ಭಾರತ ತಂಡ ಶನಿವಾರ ತಿರುವನಂತಪುರದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ನಡೆಯುವ 5ನೇ ಹಾಗೂ ಕೊನೆಯ ಟಿ20 ಪಂದ್ಯದಲ್ಲಿ ಸರಣಿಯನ್ನು ಸಕಾರಾತ್ಮಕವಾಗಿ ಮುಗಿಸುವ ಉದ್ದೇಶ ಹೊಂದಿದೆ. 5 ಪಂದ್ಯಗಳ ಸರಣಿಯ ಮೊದಲ 3 ಪಂದ್ಯಗಳನ್ನು ಗೆದ್ದು ಭಾರತ ಈಗಾಗಲೇ ಸರಣಿ ಜಯಿಸಿದೆ. ಆದರೆ 4ನೇ ಪಂದ್ಯದಲ್ಲಿ ಭಾರತಕ್ಕೆ 50 ರನ್ಗಳ ಭಾರೀ ಸೋಲು ಎದುರಾಯಿತು. 4ನೇ ಟಿ25ನಲ್ಲಿ ಟಿಮ್ ಸೈಫರ್ಟ್ ಸ್ಫೋಟಕ ಅರ್ಧಶತಕ ಸಿಡಿಸಿದರು. ಜೊತೆಗೆ ಡೆವಿನ್ ಕಾನ್ವೆ ಮತ್ತು ಡ್ಯಾರಿಲ್ ಮಿಚೆಲ್ ಜವಾಬ್ದಾರಿಯುತ ಇನ್ನಿಂಗ್ಸ್ ಆಡಿದ ಪರಿಣಾಮ ನ್ಯೂಜಿಲೆಂಡ್ 20 ಓವರ್ಗಳಲ್ಲಿ 215 ಸ್ಕೋರ್ಗೆ 7 ವಿಕೆಟ್ಸ್ ಎಂಬ ದೊಡ್ಡ ಮೊತ್ತವನ್ನು ಕಲೆ ಹಾಕಿತು. ಆದರೆ ಭಾರತ ಪರ ಶಿವಮ್ ದುಬೆ ಅತ್ಯಂತ ಆಕ್ರಮಣಕಾರಿ ಬ್ಯಾಟಿಂಗ್ ಪ್ರದರ್ಶಿಸಿದರೂ ಇತರ ಬ್ಯಾಟ್ಸ್ಮನ್ಗಳಿಂದ ಸೂಕ್ತ ಬೆಂಬಲ ದೊರಕದ ಕಾರಣ ತಂಡ ಗುರಿ ತಲುಪಲು ವಿಫಲವಾಯಿತು. ಇದು ಟಿ20 ವಿಶ್ವಕಪ್ಗೆ ಮುನ್ನ ಭಾರತದ ಕೊನೆಯ ಪಂದ್ಯವಾಗಿರುವುದರಿಂದ ವಿಶ್ವಕಪ್ನಲ್ಲಿ ಆಡಲಿರುವ ಸಾಧ್ಯತೆ ಹೆಚ್ಚಿರುವ ಆಟಗಾರರನ್ನೇ ಆಯ್ಕೆ ಮಾಡುವ ನಿರೀಕ್ಷೆ ಇದೆ. ಈ ಪಂದ್ಯ ಸಂಜು ಸ್ಯಾಮ್ಸನ್ಗೆ ತನ್ನ ಫಾರ್ಮ್ ಕಂಡುಕೊಳ್ಳಲು ಅತ್ಯುತ್ತಮ ಅವಕಾಶವಾಗಲಿದೆ, ಏಕೆಂದರೆ ಅವರು ತಮ್ಮ ತವರು ಮೈದಾನದಲ್ಲಿ ಆಡಲಿದ್ದಾರೆ. ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವ ಸಂಜು ಸ್ಯಾಮ್ಸನ್ 4 ಪಂದ್ಯಗಳಲ್ಲಿ ಕೇವಲ 40 ರನ್ಗಳನ್ನು ಮಾತ್ರ ಗಳಿಸಿದ್ದು ಫಾರ್ಮ್ಗೆ ಮರಳುವ ನಿರೀಕ್ಷೆಯಿದ್ದಾರೆ. ಅವರು ಫಾರ್ಮ್ನಲ್ಲಿರುವ ಅಭಿಷೇಕ್ ಶರ್ಮಾ ಜೊತೆ ಓಪನಿಂಗ್ ಮಾಡುವ ಸಾಧ್ಯತೆ ಇದೆ. ಇಶಾನ್ ಕಿಶನ್ ತಂಡಕ್ಕೆ ಮರಳುವ ನಿರೀಕ್ಷೆ ಇದ್ದು ಅವರು ನಂಬರ್ 3 ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡಬಹುದು. ನಾಯಕ ಸೂರ್ಯಕುಮಾರ್ ಯಾದವ್ ತಮ್ಮ ಸಹಜವಾದ 4ನೇ ಸ್ಥಾನಕ್ಕೆ ಮರಳಲಿದ್ದಾರೆ. ಶಿವಮ್ ದುಬೆ ಮತ್ತೊಮ್ಮೆ ವೇಗದ ಇನ್ನಿಂಗ್ಸ್ ನೀಡುವ ಜೊತೆಗೆ ಬೌಲಿಂಗ್ ಆಯ್ಕೆಯನ್ನು ಒದಗಿಸುವ ನಿರೀಕ್ಷೆ ಇದೆ. ಮೊದಲ ಟಿ25ನಲ್ಲಿ ಬೆರಳಿನ ಗಾಯಕ್ಕೆ ಒಳಗಾಗಿದ್ದ ಅಕ್ಷರ್ ಪಟೇಲ್ ಕೂಡ ಈ ಪಂದ್ಯದಲ್ಲಿ ತಂಡಕ್ಕೆ ಮರಳುವ ಸಾಧ್ಯತೆ ಇದೆ. ಭಾರತದ ನಿರೀಕ್ಷಿತ 11 5ನೇ ಟಿ25 ವರ್ಸಸ್ ನ್ಯೂಜಿಲೆಂಡ್. ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್ ನಾಯಕ, ಶಿವಮ್ ದುಬೆ, ರಿಂಕು ಸಿಂಗ್, ಅಕ್ಷರ್ ಪಟೇಲ್, ವರುಣ್ ಚಕ್ರವರ್ತಿ, ಕುಲದೀಪ್ ಯಾದವ್, ಜಸ್ಪ್ರೀತ್ ಬುಮ್ರಾ, ಅರ್ಷದೀಪ್ ಸಿಂಗ್.